ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಈ ಪುಷ್ಪ ಮತ್ತು ರಾಕಿ ಆಡಿಯೋ ಬಹಿರಂಗವಾಗ್ತಾ ಇದ್ದಂತೆ ಏನೆಲ್ಲ ಬಹಿರಂಗ ಆಗಿತ್ತು ನಮ್ಗೆ ಗೊತ್ತಿದೆ. ಇದ್ರ ಮಧ್ಯೆ ಈಗ ಮತ್ತೊಂದು ಟ್ವಿಸ್ಟ್ ಏನಂತಂದ್ರೆ, ಸೋಮನ ವಿರುದ್ಧದ ಸೇಡಿಗೆ ಸುಪಾರಿ ಕಥೆಯನ್ನ ಈ ಪುಷ್ಪ ಕಟ್ಟಿದ್ಲ. ಖಾಕಿ ವಿಚಾರಣೆಯಲ್ಲಿ ಪುಷ್ಪಾಳ ಪ್ಲಾನ್ ಏನು ಅನ್ನುವಂಥದ್ದು ಬಯಲಾಗಿದೆ. ಪುಷ್ಪ ಮೋಸ ಮಾಡಿದ್ದ ರೌಡಿ ಶೀಟರ್ ಸೋಮ, ಆ ಸೋಮನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಈ ಸುಪಾರಿ ಕತೆ. ಸೋಮನ ಮೇಲೆ ರಿವೆಂಜ್ಗಾಗೇ ಈ ಸುಳ್ಳು ಕತೆ ಕಟ್ಟಿದ್ಲ ಹಾಗಿದ್ರೆ ಪುಷ್ಪ? ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಡಿ, ಅಸಲಿಗೆ ಸೋಮ ಮತ್ತು ಮನು ಅಕೌಂಟ್ಗೆ ಹಣ ಜಮೆಯೇ ಆಗಿಲ್ಲ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ನೀವು ಆ ಆಡಿಯೋನ ಕೇಳಿಸ್ಕೊಂಡಿದ್ರೆ ಆ ಆಡಿಯೋದಲ್ಲಿ ಪುಷ್ಪ ಹೇಳೋದು, ಆತನ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಆಲ್ರೆಡಿ ಅಡ್ವಾನ್ಸ್ ಬಂದಿದೆ, ಬೇಕಿದ್ರೆ ಚೆಕ್ ಮಾಡಿಸು ಸ್ಟೇಟ್ಮೆಂಟ್ನ ಅಂತ ಹೇಳೋದು. ಈಗ ಸೋಮ ಮತ್ತು ಮನು ಅಕೌಂಟ್ಗೆ ಹಣ ಜಮೆನೇ ಆಗಿಲ್ಲ ಅನ್ನುವಂತ ವಿಚಾರ ಗೊತ್ತಾಗ್ತಿದೆ. ಮನು ಅಕೌಂಟ್ 5 ಲಕ್ಷ ಹಾಕಿದ್ದಾರೆ ಅಂತ ಪುಷ್ಪ ಹೇಳಿದ್ದು. ಪುಷ್ಪಾಗೆ ಸತತ 4ನೇ ದಿನದಿಂದ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪುಷ್ಪ ಸುಪಾರಿ ಕೇಸ್ನಲ್ಲಿ ಏವನ್ ಆಗುವ ಸಾಧ್ಯತೆ ಇದೆ. ಈಗ ಅಸಲಿಗೆ ಈಗ ಏವನ್ ಇರೋದು ಸೋಮ. ಆದರೆ ಈ ಎಲ್ಲಾ ವಿಚಾರಗಳು ಬಹಿರಂಗ ಆಗ್ತಾ ಇದ್ದಂತೆ ಇದು ಪುಷ್ಪಾಳ ತಥಾಕಥಿತ ನಾಟಕ. ಪುಷ್ಪ ಎಲ್ಲಾ ರೀತಿಯ ಪ್ಲಾನ್ ಮಾಡಿಕೊಂಡು ಈ ರೀತಿ ಸೋಮನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ಲು ಅನ್ನುವಂಥದ್ದು. ಇವೆಲ್ಲವನ್ನ ನೋಡಿದಾಗ ಈಗ ಪುಷ್ಪಾಳೇ ಏವನ್ ಆಗುವ ಸಾಧ್ಯತೆ ಇದೆ. ಇನ್ನ ಇನ್ನೊಂದು ವಿಚಾರ ನೋಡಿ, ಜನವರಿಯಲ್ಲೇ ಆರೋಪಿಗಳ ಅನೌಪಚಾರಿಕ ವಿಚಾರಣೆ ಆಗಿತ್ತಂತೆ. ರಾಜೇಂದ್ರ ಅಂಡ್ ಟೀಮ್ನಿಂದ ವಿಚಾರಣೆ ಮಾಡಿರುವ ಮಾಹಿತಿ ಇದೆ. ಆ ವೇಳೆ ಎಂಎಲ್ಸಿ ರಾಜೇಂದ್ರ ಮತ್ತು ತಂಡ ಸುಮ್ಮನಾಗಿತ್ತು. ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬಂದಾಗ ರಾಜೇಂದ್ರ ಎಚ್ಚೆತ್ತುಕೊಂಡ್ರ ಅನ್ನುವಂತ ಪ್ರಶ್ನೆ ಇದೆ. ಸುಪಾರಿ ಕೇಸ್ ತನಿಖೆಗಾಗಿ ಪೊಲೀಸರಿಗೆ ರಾಜೇಂದ್ರ ದೂರನ್ನ ಕೊಟ್ಟಿದ್ರು. ಈಗ ಪುಷ್ಪ ಇದನ್ನ ಕತೆ ಕಟ್ಟಿದ್ಲು ಅಂತಾದ್ರೆ, ಸೋಮನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಇದು ರಚನೆಯಾದ ನಾಟಕ ಅಂತಾದ್ರೆ, ಅಲ್ಲಿಗೆ ರಾಜೇಂದ್ರಗೆ ಕೊಲೆಗೆ ಸುಪಾರಿ ಕೊಟ್ಟಿದ್ದು ಸುಳ್ಳು ಅಂತಾಯ್ತು. ರಾಜೇಂದ್ರನ್ನ ಮರ್ಡರ್ ಮಾಡೋದಕ್ಕೆ ಯಾರು ಕೂಡ ಪ್ಲಾನೇ ಮಾಡಿಲ್ಲ ಅನ್ನುವಂತಾಯ್ತು. ಹಾಗಿದ್ರೆ ಹನಿ ಟ್ರ್ಯಾಪ್ ನ ಮರೆ ಮಾಚೋದಕ್ಕೆ ಈ ರೀತಿಯ ಕಥೆಯನ್ನ ಕಟ್ಟಿದ್ರ ಅಂತ ಈಗ ರಾಜೇಂದ್ರ ಮೇಲೆ ಮತ್ತೆ ಸಂಶಯ ಬರುತ್ತೆ. ಜಗದೀಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ, ನಮ್ಮ ತುಮಕೂರು ಪ್ರತಿನಿಧಿ. ಜಗದೀಶ್, ಈಗ ಈ ರೀತಿ ಎಲ್ಲ ಪ್ರಶ್ನೆಗಳು ಹುಟ್ಟುವುದು ಸಹಜ. ಸದ್ಯಕ್ಕೆ ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ, ತನಿಖೆಯ ಹಂತವಾಗಿ ಮಾಹಿತಿ ಕೊಡೋದಾದ್ರೆ? ಶ್ರೀಪಾದ್, ಎಂಎಲ್ಸಿ ರಾಜೇಂದ್ರ ಕೊಲೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂತದ್ದು. ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನು ಕೂಡ ಈಗಾಗಲೇ ಬಂಧಿಸುವಂತ ಕೆಲಸವನ್ನು ಕೂಡ ಈಗ ಕ್ಯಾಸಂದ್ರ ಪೊಲೀಸರು ಮಾಡಿರ್ತಕ್ಕಂಥದ್ದು. ಈ ಪ್ರಕರಣದ ಒಂದು ಪ್ರಾಥಮಿಕ ತನಿಖೆಯಲ್ಲಿ ನೋಡೋದಾದ್ರೆ, ಈ ಒಂದು ಏನು ಎಂಎಲ್ಸಿ ರಾಜೇಂದ್ರ ಅವರ ಕೊಲೆಗೆ ಸುಪಾರಿ ಏನಿತ್ತು, ಈ ಪ್ರಕರಣ ಎಲ್ಲೊಂದ್ ಕಡೆ ಸುಳ್ಳು ಅಂತ ಈಗ ಮೇಲ್ನೋಟಕ್ಕೆ ಈಗ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ, ಈ ಪುಷ್ಪ ಏನಿದ್ದಾಳೆ, ಈ ಪುಷ್ಪ ಈ ಸೋಮ ಆರೋಪಿ ಸೋಮನ ಒಂದು ಶೇಡಿಗಾಗಿ ಈ ರೀತಿಯಾಗಿ ಒಂದು ಸುಳ್ಳು ಕತೆ ಕಟ್ಟಿದ್ಲ ಅನ್ನೋ ಒಂದು ಅನುಮಾನ ಕೂಡ ಈಗ ಮೂಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ, ಏವನ್ ಆರೋಪಿ ಸೋಮನ ಜೊತೆ ಈ ಪುಷ್ಪಗೆ ಹಣಕಾಸು ವ್ಯವಹಾರ ಕೂಡ ಇರುತ್ತೆ. ಇದೇ ಒಂದು ವಿಚಾರಕ್ಕೆ ಎಲ್ಲೋ ಹಣಕಾಸು ವ್ಯವಹಾರದಲ್ಲಿ ಈತನ ಒಂದು ಜೊತೆ ಮುನಿಸು ಕೂಡ ಆಗಿರುತ್ತೆ. ಇದೇ ಒಂದು ಸಿಟ್ಟಿಗೆ ಈ ರೀತಿಯಾಗಿ ಜಿದ್ದನ್ನ ಕಟ್ಟೋದಕ್ಕೆ ಶುರು ಮಾಡಿದ್ಲು ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥ. ಎಲ್ಲೋ ಒಂದ್ ಕಡೆ ದೊಡ್ಡವರ ಹೆಸರನ್ನ ಹೇಳಿದ್ರೆ ಈ ರೀತಿಯಾಗಿ ಸೋಮನ ಮೇಲೆ ಒಂದು ಸೇಡನ್ನ ಕೂಡ ತಿರುಗಿಸಬಹುದು, ಹೇಗಾದ್ರೂ ಮಾಡಿ ಸೋಮನ ಜೈಲಿಗೆ ಕಳಿಸುವ ಒಂದು ತಂತ್ರವನ್ನ ರೂಪಿಸಬಹುದು ಅನ್ನೋದನ್ನು ಕೂಡ ಈ ಪುಷ್ಪ ಎಳೆದಿದ್ದು ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯವಾಗಿ ಈಗ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಏನು 70 ಲಕ್ಷಕ್ಕೆ ಸುಪಾರಿ ಆಗಿತ್ತು, ಅದರಲ್ಲಿ 5 ಲಕ್ಷ ಮುಂಗಡವಾಗಿ ಹಣವನ್ನು ಕೂಡ ಪಡೆದಿರುವಂತೆ ಏನು ಪುಷ್ಪ ಹೇಳಿಕೆಯನ್ನ ಕೊಟ್ಟಿರ್ತಾಳೆ. ಆ ಒಂದು ಇದರಲ್ಲೂ ಕೂಡ ತನಿಖೆಯನ್ನ ಮಾಡಿದಾಗ ಯಾವುದೇ ರೀತಿಯಾದಂತಹ ಸೋಮನ ಅಕೌಂಟ್ ಆಗಲಿ ಮತ್ತೆ ಏನು ಮನು ಇದನ್ನೇ ಆರೋಪಿ ಆತನ ಅಕೌಂಟ್ಗಾಗಲಿ ಯಾವುದೇ ರೀತಿಯಾದಂತಹ ಹಣ ಕೂಡ ಜಮಾ ಆಗಿಲ್ಲ ಅಂತ ಕೂಡ ಈಗ ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಇನ್ನೊಂದು ಕಡೆ